ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳ ಗನ್ಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ತನಿಖೆ ಚುರುಕಾಗ್ತಾ ಇದೆ. ಇದೀಗ ನೋಡಿದ್ರೆ ಗನ್ಮ್ಯಾನ್ಗಳು ನಾಪತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಈಗಾಗಲೇ 5 ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಜನಾರ್ದನ ರೆಡ್ಡಿ ಅವರ ಗನ್ಮ್ಯಾನ್ಗಳದಲ್ಲ ಇದು ಅನ್ನೋದನ್ನ ಹೇಳಿದ್ರು. ನಮ್ಮದ್ದು ಅಲ್ಲ ಅಂತ ಪೊಲೀಸರು ಹೇಳಿದ್ರು. ಇದ್ರ ಬೆನ್ನಲ್ಲೇ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಆಗಿರೋದು 10 ಹಲವು ಅನುಮಾನಗಳಿಗೆ ಕಾರಣ ಆಗ್ತಾಗಿದೆ. ಬಳ್ಳಾರಿ ವಲಯ ಐಜಿಪಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸುತ್ತಿದ್ದು ಪಿನ್ ಟು ಪಿನ್ ಮಾಹಿತಿಯನ್ನು ಒಂದ್ ಕಡೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಒಂದೊಂದೇ ಸುಳಿವುಗಳು ಸಿಗ್ತಾ ಇರೋದು, ಒಂದೊಂದೇ ಘಟನೆಗಳು ಬೆಳಕಿಗೆ ಬರ್ತಾ ಇರೋದು. ಈಗಾಗಲೇ 5 ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು. ಅನುಮಾನ ಆಗಿತ್ತು ಖಾಸಗಿ ಗನ್ಮ್ಯಾನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಪೊಲೀಸರಿಗೆ ಒಂದು ಕ್ಲಾರಿಟಿ ಇತ್ತಲ್ಲ, ನಾವು ಇದರಲ್ಲಿ ಭಾಗಿಯಾಗಿಲ್ಲ, ಇದು ನಮ್ಮ ಗನ್ನಿಂದ ಬಂದಂತ ಬುಲೆಟ್ ಅಲ್ಲ. ಈಗ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗನ್ಗಳನ್ನ ವಶಕ್ಕೆ ಪಡೆದ ಬೆನ್ನಲ್ಲೇ 4 ಕೂಡ ನಾಪತ್ತೆ. 4 ಇದ್ರಂತೆ, 4 ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಎಲ್ಲಿ ಹೋದ್ರು, ಯಾತಕ್ಕಾಗಿ ಹೋದ್ರು, ಮತ್ತಷ್ಟು ಅನುಮಾನ ಬಲವಾಗತೊಡಗಿದೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಎಸ್ಕೇಪ್ ಆದ್ರೆ ಏನಾಗತ್ತೆ ಅನ್ನೋದು ಗೊತ್ತಿದೆ. ಏನೋ ನಮ್ಮ ಕಡೆಯಿಂದ ಸಮಸ್ಯೆ ಆಗಿಲ್ಲ ಅಂತ ಅಂದ ಮೇಲೆ ಇದು ಬಿಟ್ಟು ತನಿಖೆಯನ್ನು ಎದುರಿಸಬೇಕಾಗಿತ್ತು. ಬಟ್ ನಾಪತ್ತೆ ಆಗಿದ್ದಾರೆ ಅಂತಂದ್ರೆ ಘಟನೆಯಿಂದ ಭಯಭೀತರಾಗಿ ಆತಂಕಕ್ಕೊಳಗಾಗಿ ನಾಪತ್ತೆ ಆಗಿದ್ದಾರೆ ಅಂತ ಭಾವಿಸೋಕ್ಕಾಗಲ್ಲ. ಹಾಗಿದ್ರೆ ಇನ್ನೇನಕ್ಕೆ ನಾಪತ್ತೆ ಆಗಿರಬಹುದು, ಎಲ್ಲಿ ಹೋಗಿರಬಹುದು, ಸತೀಶ್ ರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ, ಅವ್ರ ಗನ್ಮ್ಯಾನ್ಸ್ಗಳು ಎಲ್ಲಿ ಹೋದ್ರು, ಅವ್ರ ಗಮನಕ್ಕೆ ಇದು ಬಂದಿದೆಯೋ ಬಂದಿಲ್ವೋ. ನಿನ್ನೆ ಇಡೀ ಪ್ರಕರಣ ಸರಿಯಾಗೇ ಇತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಮಟ್ಟಿಗೆ ಜಗಳ ವಾಗ್ಯುದ್ಧ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಫೈರಿಂಗ್ ಆಗಿತ್ತು. ಯಾತಕ್ಕಾಗಿ ಫೈರಿಂಗ್ ಮಾಡಿದ್ರು, ಏನಕ್ಕೆ ಫೈರಿಂಗ್ ಮಾಡಿದ್ರು ಪ್ರಶ್ನೆಗಳೇ ಇತ್ತು. ಪೊಲೀಸರು ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಈ ಬುಲೆಟ್ ತಮ್ಮದಲ್ಲ, ಖಾಸಗಿ ಗನ್ಮ್ಯಾನ್ಗಳಿದ್ರು ಅವರದನ್ನು ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಈಗಾಗಲೇ 5 ಗನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಈಗ ಸಿಗ್ತಾ ಇರೋ ಮಾಹಿತಿ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ ಅಂತ. ಅದು ಒಬ್ರಲ್ಲ ಇಬ್ರಲ್ಲ, 5 ಮಂದಿ ಇದ್ರು. 5 ಮಂದಿನೂ ಕೂಡ ನಾಪತ್ತೆ ಆಗಿದ್ದಾರೆ. ಎಲ್ಲಿ ಹೋದ್ರು ಸತೀಶ್ ರೆಡ್ಡಿ ಅವರೇ ನಿಮ್ಮ ಖಾಸಗಿ ಗನ್ಮ್ಯಾನ್ಗಳು? ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಈ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಬಯಲಾಗತೊಡಗುತ್ತೆ. ಪೊಲೀಸರ ಮೇಲೂ ಒತ್ತಡ ಇದೆ, ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಬಳ್ಳಾರಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿದ್ದು, ಈಗ ಸಿಗ್ತಿರುವಂತಹ ಮಾಹಿತಿ ಸತೀಶ್ ರೆಡ್ಡಿ ಅವರ 5 ಗನ್ಮ್ಯಾನ್ಗಳು ಕಾಣಿಸ್ಕೊಳ್ತಾಗಿಲ್ಲ, ನಾಪತ್ತೆ ಆಗಿದ್ದಾರೆ ಅಂತ. ಎಲ್ಲಿ ಹೋಗಿದ್ದಾರೆ, ಎಲ್ಲಿವರೆಗೂ ಇವರು ಇದ್ರು, ಯಾವಾಗಿಂದ ನಾಪತ್ತೆ ಆಗಿದ್ದಾರೆ, ಈ ಒಂದು ತನಿಖೆಗೆ ಈ ಅನುಮಾನ ಯಾವ ರೀತಿಯಾಗಿ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ ಅಂತ. ಖಂಡಿತವಾಗ್ಲೂ ನೀತಿ, ನಿನ್ನೆ ಬ್ಯಾನರ್ ವಿಚಾರಕ್ಕೆ ನಡೆದಂತ ಗಲಾಟೆಯಲ್ಲಿ ಫೈರಿಂಗ್ ಆಗುತ್ತಲ್ಲ, ಆ ಫೈರಿಂಗ್ ಆದಂತ ಸಂದರ್ಭದಲ್ಲಿ ಖಾಸಗಿ ಗನ್ಗಳಿಂದನೇ ಫೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಜೊತೆಗೆ FS ನಿಂದ ಮಾಹಿತಿ ಕೂಡ ಬರುತ್ತೆ. ಏನು ಹತ್ಯೆ ಆದಂತ ರಾಜಶೇಖರ್ ಏನಿರುತ್ತೆ, ರಾಜಶೇಖರ್ಗೆ ಗುಂಡು ತಗಲಿತ್ತಲ್ಲ, 12 mm ಗುಂಡು ಏನಿರುತ್ತೋ ಆ ಗುಂಡಿನ ಮಾಹಿತಿಯಲ್ಲೇ ಪಡೆದಂತ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯಾಗಿ ಸರ್ಕಾರಿ ಗನ್ಗಳಿಂದ ಆಗಿರೋದಿಲ್ಲ, ಇದು ಖಾಸಗಿ ಗನ್ನಿಂದ ಆಗಿದೆ ಅನ್ನುವಂತ ಮಾಹಿತಿ ಕೂಡ FSL ನ ಅಧಿಕಾರಿಗಳಿಗೆ ತಿಳಿದು ಬರುತ್ತೆ. ತಿಳಿದು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಯಾರು ಗನ್ಮ್ಯಾನ್ಗಳಿದ್ರು ಆ ಗನ್ಮ್ಯಾನ್ಗಳಿಗೆ ಆ ಮಾಹಿತಿಯ ಕಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಏನಿರ್ತಾರೆ, ಗನ್ಮ್ಯಾನ್ಗಳಿಗೆ ಕಾಲ್ ಮಾಡಿ ನೀವು ಯಾವ ರೀತಿಯಾಗಿ ಗನ್ ತಗೊಂಡಿದ್ರು, ಆ ಗನ್ಗಳಲ್ಲಿ ಎಷ್ಟು ಬುಲೆಟಿನ್ ಇತ್ತು, ಅವೆಲ್ಲವನ್ನ ಮಾಹಿತಿಯನ್ನ ನೀವು ತಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಪೊಲೀಸರು ಕೂಡ ಹೇಳಿದಾಗ ಪೊಲೀಸರಿಗೆ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಏನಿದ್ದಾರೆ ಹೋಗಿ ಕೊಟ್ಟಿದ್ದಾರೆ. ಈಗ ಈ ಕಡೆ ಸತೀಶ್ ರೆಡ್ಡಿ ಅವರು ಏನಿದ್ರು ಅಂಗರಕ್ಷಕರು ಖಾಸಗಿ ಗನ್ಮ್ಯಾನ್ ಏನಿದ್ದಾರೆ, ಅವರು ಈಗ ಗನ್ಮ್ಯಾನ್ಗಳು ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ. ಮೊಟ್ಟ ಮೊದಲಿಗೆ ಪೊಲೀಸರು ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಗನ್ಮ್ಯಾನ್ಗಳಿಗೆ ಹೋಗಿ ಏನು ಗನ್ಗಳಾಗಿರ್ಬೋದು, ಬುಲೆಟ್ಗಳಾಗಿರ್ಬೋದು ಅವನ್ನ ಒಪ್ಪಿಸಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇದೆ. ಜೊತೆಗೆ ಅದಾದ ಮೇಲೆ ಸತೀಶ್ ರೆಡ್ಡಿಯ 5 ಗನ್ಮ್ಯಾನ್ಗಳಿದ್ದರೆ ಆ ಗನ್ಮ್ಯಾನ್ಗಳಿಗೆ ಸದ್ಯ
ಕಾಣಿಸ್ತಾ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸದ್ಯ ಈಗ ಪೊಲೀಸರು ಏನಿದ್ದಾರೆ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳೇನಿತ್ತು ಆ ಗನ್ಮ್ಯಾನ್ಗಳನ್ನ ಹುಡುಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಈ ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂತ ಗಲಾಟೆಯಲ್ಲಿ ಒಬ್ಬರ ಹತ್ಯೆ ಏನಾಯ್ತು, ಈ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಕ್ಕೆ ಸಾಕಷ್ಟು ಒಂದು ಕಡೆ ಮುಜುಗರ ಆಗಿದೆ. ಈ ದಿನ ಗಲಾಟೆಗೆ ಯಾರಿಂದ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಆ ಬುಲೆಟ್ ಎಲ್ಲಿಂದ ಬಂತು, ಯಾರಿಂದ ತಗಲ್ತು, ಯಾಕಾಯ್ತು ಅನ್ನುವಂಥ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗಬೇಕನ್ನುವ ನಿಟ್ಟಿನಲ್ಲಿ ಸರ್ಕಾರದ ಅನೇಕ ನಿಯೋಗಗಳನ್ನ ಕೂಡ ಈಗ ರೆಡಿ ಮಾಡಲಾಗಿದೆ. ಜೊತೆಗೆ ಪೊಲೀಸರಿಗೆ ಕೂಡ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅನೇಕ ರಾಜ್ಯದ ನಾಯಕರುಗಳು ಕೂಡ ಕರೆ ಮುಖಾಂತರ ಪೊಲೀಸರ ಸಂಪರ್ಕದಲ್ಲಿದ್ದಾರೆ, ಪೊಲೀಸರಿಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ಪೊಲೀಸರಿಗೂ ಕೂಡ ಅಷ್ಟೇ ಒತ್ತಡ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಸದ್ಯ ನಾನು ಬಳ್ಳಾರಿಯ ಏನು ವಾಲ್ಮೀಕಿ ವೃತ್ತದಲ್ಲಿದ್ದೀನಿ. ವಾಲ್ಮೀಕಿ ವೃತ್ತದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಕ್ಯಾಮರಾ ಪರ್ಸನ್ ಶಿವಕುಮಾರ್ ನಿಮಗೆ ತೋರಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಇವತ್ತು ವಾಲ್ಮೀಕಿ ಸರ್ಕಲ್ನಲ್ಲಿ ಬೃಹತ್ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ಈ ಗಲಾಟೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಕಾರ್ಯಕ್ರಮಕ್ಕೆ ಮುಂದೂಡುವುದು ಒಂದು ಕಡೆ ಆದರೆ ಈ ಕಾರ್ಯಕ್ರಮವನ್ನು ಹತೋಟಿಗೆ ತರಬೇಕನ್ನುವ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ನೋಡ್ತಾ ಇದ್ದೀರಾ, ಈಗಾಗಲೇ ಅಲ್ಲಿ 2 DR ಗಾಡಿಗಳು ಇವೆ, ಜೊತೆಗೆ KSRP ಗಾಡಿ ಕೂಡ ಇದೆ. ಅಲ್ಲೇ ಪಕ್ಕದಲ್ಲಿ ಅಗ್ನಿಶಾಮಕ ಗಾಡಿ ಕೂಡ ವಾಹನ ಕೂಡ ಇರುವಂತದ್ದು ಮತ್ತು ಸ್ಥಳದಲ್ಲಿ ಒಬ್ರು SP, ಒಬ್ರು DYSP, ಆಮೇಲೆ PSI, ASI, ಆಮೇಲೆ 100ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ. ನಿಮಗೆ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸಬಹುದು. ಆ ಮೇಲ್ಗಡೆ ಏನು ಬ್ಯಾನರ್ ಹಾಕ್ತಾ ಇದ್ರು, ಆ ಬಾವುಟಗಳನ್ನ ಏನ್ ಹಾಕಿದ್ರು, ಆ ಬಾವುಟಗಳನ್ನ ತೆರವು ಮಾಡುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕಂತಾನೆ ಈ ಬ್ಯಾನರ್ಗಳು ಮತ್ತು ಈ ಬಾವುಟಗಳನ್ನ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಗಲಾಟೆ ಹತ್ಯೆ ಆದಂತ ಸಂದರ್ಭದಲ್ಲಿ ಸರ್ಕಾರದ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಆ ಕಾರ್ಯಕ್ರಮಗಳಿಗೆ ಮುಂದೂಡಬೇಕು ಅನ್ನುವಂತ ಮಾಹಿತಿ ಬಂತು. ಅದಾದ ಮೇಲೆ ಈ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ. ಸದ್ಯ ಈ ಬ್ಯಾನರ್ ಗಲಾಟೆ ಏನಿದೆಯಲ್ಲ, ಇದು ಇವತ್ತಿನ ಗಲಾಟೆ ಅಲ್ಲ. ಈ ಗಲಾಟೆಗಳು ಸಾಕಷ್ಟು ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ಈ ಬ್ಯಾನರ್ ಹಾಕುವಂತ ವಿಚಾರದಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ಆ ಕಾರ್ಯಕರ್ತರಾಗಿರ್ಬೋದು, ಆ ಪ್ರಮುಖ ನಾಯಕರುಗಳನ್ನ ಬ್ಯಾನರ್ ಹಾಕುವ ವಿಚಾರದಲ್ಲಿ ಕೈ ಬಿಟ್ಟಿರ್ತಾರೆ. ಕೈ ಬಿಟ್ಟಂತ ಸಂದರ್ಭದಲ್ಲಿ ಕೂಡ ಗಲಾಟೆಗಳಾಗಿರುವ ಉದಾಹರಣೆಗಳು ಇವೆ. FIR ಕೂಡ ಆಗಿದೆ. ಇಂಥ ಗಲಾಟೆಗಳು ಬಳ್ಳಾರಿಯಲ್ಲಿ ಆಗ್ತಾನೆ ಇರುತ್ತೆ. ಆದ್ರೆ ನಿನ್ನೆ ಏನು ಗಲಾಟೆ ಹೋಗಿ ಒಂದು ಹತ್ಯೆಗೆ ಬಂದಂತ ಸಂದರ್ಭದಲ್ಲಿ ಏನಿದೆಯಲ್ಲ, ಬಹಳಷ್ಟು ಈ ಕುತೂಹಲ ಕೂಡ ಆಯಿತು. ಒಂದು ಹತ್ಯೆ ಆಯಿತು. ಈ ಹತ್ಯೆ ಆದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ರು. ಇದೆಲ್ಲವೂ ಕೂಡ ಆಗಿದೆ. ಸದ್ಯ ಯಾರು ಒಂದು ಈ ಪ್ರಕರಣಕ್ಕೆ ಸಿಗಬೇಕಾದಂತ ಟ್ವಿಸ್ಟ್ ಏನಂದ್ರೆ, ಯಾರು ಈಗ ಫೈರ್ ಮಾಡಿದ್ರು, ಫೈರ್ ಮಾಡದಂತ ಸಂದರ್ಭದಲ್ಲಿ ಯಾರಿಗೆ ಗುಂಡು ತಗಲ್ತಲ್ಲ, ಆ ತಗಲಿರುವಂತ ವ್ಯಕ್ತಿಗೆ ಸರ್ಕಾರಿ ಗನ್ನಿಂದ ಆಯ್ತಾ ಅನ್ನುವಂಥದ್ದು ಕೂಡ ಏನು ಈ ಅನುಮಾನ ಇತ್ತು, ಆ ಅನುಮಾನಕ್ಕೀಗ ತೆರೆ ಬಿದ್ದಿದೆ. ಯಾವುದೇ ರೀತಿಯಾಗಿ ಸರ್ಕಾರಿ ಏನು ಪೊಲೀಸರು ಏನು ಫೈರ್ ಮಾಡಿದ್ರು ಆ ಗನ್ನಿಂದ ಅಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಈಗ ಖಾಸಗಿ ಗನ್ಮ್ಯಾನ್ ಅಂದ್ರೆ ಖಾಸಗಿ ಗನ್ಮ್ಯಾನ್ಗಳಿಂದನೇ ಆಯ್ತಾ, ಯಾರು ಆ ಗನ್ಮ್ಯಾನ್ ಅಲ್ಲಿದ್ರು, ಯಾವ ಗನ್ನಿಂದ ಫೈರ್ ಆಯ್ತು ಅನ್ನುವಂತ ಪ್ರಕರಣ ಏನಿದೆ, ಪ್ರಕರಣವನ್ನ ಈಗ ಪೊಲೀಸರು ಕೂಡ ಭೇದಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಈಗ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಸಿಗುತ್ತೆ. ಯಾರು ಗನ್ನಿಂದ ಫೈರ್ ಆಯ್ತು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಜನಾರ್ದನ ರೆಡ್ಡಿ ಮನೆಯ ಮುಂದೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಬಳ್ಳಾರಿ ವಲಯ IGP ವರ್ತಿಕಾ ಕಟಿಯಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 144 ಸೆಕ್ಷನ್ ಜಾರಿ ಆಗಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಏನೇನು ಪರಿಸ್ಥಿತಿ ಇದೆ, ಏನು ಗೆತ್ತ ಅಂತ. ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನು ಅವ್ರು ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಯಾರನ್ನು ಬಂಧಿಸಿ ಇಲ್ಲ ಅನ್ನೋದನ್ನು ಬಳ್ಳಾರಿ ವಲಯ IGP ವರ್ತಿಕಾ ಕಟಿಯಾರ್ ಹೇಳಿರುವಂಥದ್ದು. ಜೊತೆಗೆ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ, ಈ ಥರದ್ದೆಲ್ಲ ಇತ್ತು, ಅದಕ್ಕೆ ಇಲ್ಲ 144 ಸೆಕ್ಷನ್ ಜಾರಿ ಮಾಡಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಪ್ಪ, ಯಾರು ಇದು ಹಾಕ್ಲೇ ಇಲ್ಲ ನಾವು. ಅರೆಸ್ಟ್ ಮಾಡುವಂತದ್ದು ಏನಾದ್ರು ಮೇಡಮ್
Investigation ನಡೀತಾ ಇದೆಪ್ಪ, ಬುಲೆಟ್ ಯಾರ್ದು ಅನ್ನೋದು ಕೂಡ ಏನಾದ್ರು ಗೊತ್ತಾಗ್ತಾ ಇದೆ ಮೇಡಮ್? ಹೇಗೆ ಮೇಡಮ್? investigation ಮಾಡಪ್ಪ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಪ್ಪ, ಯಾರು ಇದು ಹಾಕ್ಲೇ ಇಲ್ಲ ನಾವು. ಅರೆಸ್ಟ್ ಮಾಡುವಂತದ್ದು ಏನಾದ್ರು ಮೇಡಮ್? Investigation ನಡೀತಾ ಇದೆಪ್ಪ, ಬುಲೆಟ್ ಯಾರ್ದು ಅನ್ನೋದು ಕೂಡ ಏನಾದ್ರು ಗೊತ್ತಾಗ್ತಾ ಇದೆ ಮೇಡಮ್? ಹೇಗೆ ಮೇಡಮ್? investigation ಮಾಡಪ್ಪ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಪ್ಪ, ಯಾರು